ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ಅನಾರೋಗ್ಯದಿಂದ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಶನಿವಾರ ಸಂಜೆ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಪದ್ಮನಾಭ ನಗರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಚೆನ್ನಮ್ಮ ಅವರು ಮೂಲತಃ ಹಾಸನ ಜಿಲ್ಲೆಯ ಮುತ್ತಿಗೆ ಹಿರೇಹಳ್ಳಿಯವರು. ಹಳೆಕೋಟೆ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದರು. 1954ರಲ್ಲಿ ಎಚ್ಡಿ ದೇವೇಗೌಡರ ಜೊತೆ ವಿವಾಹ ನಡೆಯಿತು. ಈ ದಂಪತಿಗೆ ಎಚ್ಡಿ ಬಾಲಕೃಷ್ಣಗೌಡ, ಎಚ್ಡಿ ರೇವಣ್ಣ, ಎಚ್ಡಿ ಕುಮಾರಸ್ವಾಮಿ, ಎಚ್ಡಿ ರಮೇಶ ಹಾಗೂ ಪುತ್ರಿಯರಾದ ಅನಸೂಯ ಮತ್ತು ಶೈಲಜಾ ಸೇರಿ 6 ಮಕ್ಕಳಿದ್ದಾರೆ. ಚೆನ್ನಮ್ಮ ಅವರು ರಾಜಕೀಯದ ಗೋಜಿಗೆ ಹೋಗದೆ ದೇವೇಗೌಡರ ರಾಜಕೀಯ ಏಳು ಬೀಳುಗಳಲ್ಲಿ ಮತ್ತು ಸಾಂಸಾರಿಕ ಜೀವನದಲ್ಲಿ ಜೊತೆಯಾಗಿ ನಿಂತು ಕುಟುಂಬವನ್ನ ನಿರ್ವಹಿಸಿದವರು. ದೇವೇಗೌಡರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ಕಾಲದಲ್ಲಿ ಚೆನ್ನಮ್ಮ ಅವರು ಕುಟುಂಬದ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿರ್ವಹಿಸುತ್ತಾ ಗಂಡನಿಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ರು. ಇವರ ತ್ಯಾಗ ಮತ್ತು ತಾಳ್ಮೆಯನ್ನ ಸ್ವತಃ ದೇವೇಗೌಡರು ಹಲವು ಸಂದರ್ಭಗಳಲ್ಲಿ ಭಾವುಕರಾಗಿ ಸ್ಮರಿಸಿಕೊಂಡಿದ್ದಾರೆ. ಜೀವನದ ಪ್ರತಿ ಹಂತದಲ್ಲೂ ಹೆಜ್ಜೆ ಹೆಜ್ಜೆಯಾಗಿ ನಿಂತ ಪತ್ನಿಯನ್ನ ಕಂಡರೆ ದೇವೇಗೌಡರಿಗೆ ಅಗಾಧವಾದ ಪ್ರೀತಿ. ಇಳಿ ವಯಸ್ಸಿನಲ್ಲೂ ದೇವಸ್ಥಾನ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಿದ್ದರೂ ಅವರು ಒಟ್ಟಿಗೆ ಓಡಾಡುತ್ತಿದ್ದರು. ಕೊನೆ ಕ್ಷಣದಲ್ಲೂ ದೇವೇಗೌಡ ಅವರೇ ಪತ್ನಿಯನ್ನ ಖುದ್ದಾಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ನನ್ನ ಶ್ರೀಮತಿ ಚೆನ್ನಮ್ಮ ಎಲ್ಲಾ ಹಂತದಲ್ಲಿಯೂ ನನ್ನ ಜೊತೆ ನಿಂತಿದ್ದಾರೆ. ಕಷ್ಟದ ಸಮಯದಲ್ಲಿ ನನ್ನ ಗೌರವವನ್ನ ಉಳಿಸಿದ್ದಾರೆ. ನನ್ನ ಬೆಳವಣಿಗೆಗೆ ಅವರ ಸಾಕಷ್ಟು ಕೊಡುಗೆ ಇದೆ ಎಂದು ಕಾರ್ಯಕ್ರಮವೊಂದರಲ್ಲಿ ದೇವೇಗೌಡರು ಸ್ಮರಿಸಿ ಕಣ್ಣೀರಿಟ್ಟಿದ್ದರು. ಆಸಿಡ್ ದಾಳಿಗೆ ಒಳಗಾಗಿದ್ದ ಚೆನ್ನಮ್ಮ ಅದು 2001ರ ಫೆಬ್ರವರಿ 21. ಪ್ರತಿ ವರ್ಷದಂತೆ ಅಂದು ಚೆನ್ನಮ್ಮ ದೇವೇಗೌಡ ಮತ್ತು ಮಗ ಎಚ್ಡಿ ರೇವಣ್ಣ ಅವರ ಪತ್ನಿ ಭವಾನಿ ಶಿವರಾತ್ರಿ ಪೂಜೆ ಸಲ್ಲಿಸಲು ಹುಟ್ಟೂರಾದ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ದೇವಸ್ಥಾನಕ್ಕೆ ಆಗಮಿಸಿದ್ರು. ಆಗ ಅಲ್ಲಿಗೆ ಬಂದ ದೇವೇಗೌಡ ಅವರ ತಮ್ಮನ ಮಗ ಲೋಕೇಶ್ ಇವರಿಬ್ಬರ ಮೇಲೂ ಆಸಿಡ್ ದಾಳಿಯನ್ನು ನಡೆಸಿದ್ದ. 30% ಸುಟ್ಟ ಗಾಯಗಳೊಂದಿಗೆ ಚೆನ್ನಮ್ಮ ಮತ್ತು 25% ಸುಟ್ಟ ಗಾಯಗಳಿಂದ ಒದ್ದಾಡುತ್ತಿದ್ದ ಭವಾನಿ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸಕಾಲಕ್ಕೆ ಚಿಕಿತ್ಸೆ ಲಭಿಸಿದ್ದರಿಂದ ಬಳಿಕ ಇಬ್ಬರು ಚೇತರಿಸಿಕೊಂಡರು. ಕೌಟುಂಬಿಕ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ದೇವೇಗೌಡ ಅವರ ತಮ್ಮನ ಮಗ ಲೋಕೇಶ್ ಈ ಕೃತ್ಯವನ್ನ ಎಸಗಿದ್ದ. ಆಸಿಡ್ ಎರಚಿದ ಆರೋಪಿ ಲೋಕೇಶ್ ನನ್ನ ಜನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಈ ಪ್ರಕರಣದಲ್ಲಿ ಜ್ಞಾನೇಶ್ ಮತ್ತು ಶ್ರೀನಿವಾಸ್ ಎಂಬುವರನ್ನ ಬಂಧಿಸಲಾಗಿತ್ತು. ಚೆನ್ನಮ್ಮ ಮತ್ತು ಭವಾನಿ ಅವರ ಜೊತೆಗಿದ್ದ ಎಸ್ಐ ಪಾಟೀಲ್, ಒಬ್ಬ ಎಸ್ಪಿಜಿ ಸಿಬ್ಬಂದಿ ಮತ್ತು ಇಬ್ಬರು ಪೆದೆಗಳು ಈ ಸಂದರ್ಭದಲ್ಲಿ ಗಾಯಗೊಂಡಿದ್ರು. ಈ ಘಟನೆ ದೇವೇಗೌಡರ ಜೀವನದಲ್ಲಿ ಭಾರಿ ಪರಿಣಾಮವನ್ನ ಬೀರಿತ್ತು. ಬಳಿಕ ಆಸಿಡ್ ಎರಚಿದ ಪ್ರಕರಣದಲ್ಲಿ ಲೋಕೇಶ್ ಅಪರಾಧಿ ಎಂದು ಸಾಬೀತಾಗಿ ನ್ಯಾಯಾಲಯ ಆತನಿಗೆ 8 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಆದರೆ ಮಾನವೀಯತೆಯ ಆಧಾರದ ಮೇಲೆ ದೇವೇಗೌಡರೇ ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ರು. ನನ್ನ ತಮ್ಮನಿಗೆ ಕ್ಯಾನ್ಸರ್ ಇತ್ತು. ಆತ ಇನ್ನು ಕೆಲವೇ ವರ್ಷ ಬದುಕುತ್ತಾನೆ ಎಂಬುದು ಗೊತ್ತಿತ್ತು. ಲೋಕೇಶ್ ಇನ್ನು 4.5 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗಿತ್ತು. ಆದರೆ ತಮ್ಮನ ಆರೋಗ್ಯ ಸ್ಥಿತಿ ಕಂಡು ಮನನೊಂದು ಲೋಕೇಶ್ನನ್ನ ಬಿಡುಗಡೆ ಮಾಡುವಂತೆ ತಿಳಿಸಿದ್ದೆ ಎಂದು ಹಿಂದೆ ದೇವೇಗೌಡ ತಿಳಿಸಿದ್ರು. ಪತಿಗೆ ಬೆಂಬಲವಾಗಿದ್ದ ಚೆನ್ನಮ್ಮ ತಮ್ಮ ಮೇಲೆ ಆಸಿಡ್ ದಾಳಿ ಮಾಡಿದ ಅಪರಾಧಿಯನ್ನ ಪತಿ ಬಿಡುಗಡೆ ಮಾಡಿಸಿದರೂ ಚೆನ್ನಮ್ಮ ಅವರು ಯಾವುದೇ ಬೇಸರ ಮಾಡಿಕೊಳ್ಳಲಿಲ್ಲ ಎನ್ನುವುದು ವಿಶೇಷ. ಘಟನೆಯಲ್ಲಿ ಚೆನ್ನಮ್ಮ ಅವರಿಗೆ ಮುಖ ಸೇರಿ ದೇಹದ ವಿವಿಧ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ವು. ಅವರು ಸುಮಾರು 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ರು. ಆಸಿಡ್ ದಾಳಿಯ ನಂತರ ಚಿಕಿತ್ಸೆ ಪಡೆಯುತ್ತಿದ್ದ ಚೆನ್ನಮ್ಮ ಅವರಿಗೆ 2 ತಿಂಗಳು ಪ್ರಜ್ಞೆಯೇ ಇರಲಿಲ್ಲ. ಆ ಸಮಯದಲ್ಲಿ ದೇವೇಗೌಡರು ತುಂಬಾ ನೊಂದಿದ್ರು. ಚೆನ್ನಮ್ಮ ಅವರು ಅಪಾರ ದೈವ ಭಕ್ತಿಯಾಗಿದ್ರು. ಗಂಟೆಗಟ್ಟಲೆ ದೇವರ ಕೋಣೆಯಲ್ಲಿ ಕೂತು ಪೂಜೆ ಮಾಡ್ತಾ ಇದ್ರು. ತಮ್ಮ ಇಳಿ ವಯಸ್ಸಿನಲ್ಲೂ ಎಲ್ಲಾ ವಿಶೇಷ ದಿನಗಳಂದು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದರು. ಈ ಬಗ್ಗೆ ಅವರ ಮಗ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರೇ ಇತ್ತೀಚೆಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಚೆನ್ನಮ್ಮ ಅವರು ಮಾಜಿ ಪ್ರಧಾನಿಯ ಹೆಂಡತಿಯಾಗಿದ್ರು. ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟ ಏರಿಳಿತವನ್ನ ಕಂಡಿದ್ರು. ತಮ್ಮ ಪತಿ ಪ್ರಧಾನಿ ಆದಾಗಲೂ ಮಗ ಮುಖ್ಯಮಂತ್ರಿ ಆದಾಗಲೂ ಹಿಗ್ಗದೆ ಅಹಂಕಾರ ತೋರದೆ ಸಮಚಿತ್ತದಿಂದ ಇದ್ದರು. ಅವರು ಮೊದಲಿಂದಲೂ ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಅವರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಯಲ್ಲಿ ಪೂಜೆ ಮಾಡತಕ್ಕಂಥ ಅವರ. ಕೊನೆಯದಾಗಿ ಚೆನ್ನಮ್ಮ ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿಯನ್ನ ಕೋರೋಣ.